ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ, ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಪೊಲೀಸ್ನವರು. ಬಸವಾಪಟ್ಟಣ ಪೊಲೀಸ್ ಠಾಣೆಯ ಮುಂದೆ ಜನಸಾಗರ. ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ. ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಬಸವಾಪಟ್ಟಣ ಪೊಲೀಸ್ ಠಾಣೆಯ ಮುಂದೆ ಜನಸಾಗರ ಸೇರಿದೆ. ನಮ್ಮ ಮಕ್ಕಳು ಅಮಾಯಕರು ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. 10 ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತ ಬಾಲಕ. ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ 6 ಜನ ಆರೋಪಿಗಳು. ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ 4 ಜನ. ಒಟ್ಟು 10 ಜನ ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತ ಬಾಲಕನಿದ್ದಾನೆ. ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಾಮೂಹಿಕ ಅತ್ಯಾಚಾರ ಆಗಿರೋದು ನಮ್ಮ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿ. ಆರೋಪಿಗಳನ್ನ ಹಿಡಿದಿದ್ದಾರೆ, ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಬಸವಾಪಟ್ಟಣ ಪೊಲೀಸ್ ಠಾಣೆಯ ಮುಂದೆ ಜನ ಸೇರಿದ್ದಾರೆ. ನಮ್ಮ ಮಕ್ಕಳು ಅಮಾಯಕರು ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ನೋಡಿ, ಈ ಆರೋಪಿಗಳ ಪೋಷಕರವರೆಲ್ಲ ನಮ್ಮ ಮಕ್ಕಳು ಅಮಾಯಕರು ಅಂತ ಅತ್ಯಾಚಾರ ಮಾಡಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾಲಾಯಕರು. ಇವರೆಲ್ಲ ಅಮಾಯಕರಂತ. 10 ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಕೂಡ ಇದ್ದಾನೆ. ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ 6 ಆರೋಪಿಗಳು ಕೂಡ ಇದ್ದಾರೆ. ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ 4 ಜನ. ಒಟ್ಟು 10 ಜನ ಆರೋಪಿಗಳಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಇರೋದು. ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ, ನಮಗೊಪ್ಪಿಸಿ ಇವರನ್ನ ನಾವು ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನ ದಿನ ಬೆಳಗಿನ ಜಾವ ಸುಮಾರು 12:30 ಗಂಟೆ ಸಮಯದಲ್ಲಿ ಬಸವಾಪಟ್ಟಣ ಪೊಲೀಸ್ ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ಹೇಳಿಕೆಯ ಹಿನ್ನೆಲೆಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರವನ್ನು ದಾಖಲಿಸಿಕೊಂಡು ಒಟ್ಟು ಈ ಒಂದು ಪ್ರಕರಣದಲ್ಲಿ 10 ಜನ ಆರೋಪಿಗಳನ್ನು ಹೆಸರಿಸಿ ಅವರು ಪ್ರಕರಣ ದಾಖಲಿಸಿದರು. ಈ ಒಂದು ಪ್ರಕರಣದ ಸಂಕ್ಷಿಪ್ತ ಸಾರಾಂಶವೆಂದರೆ, ಈ ಮಹಿಳೆಗೆ ನೊಂದ ಮಹಿಳೆಯವರಿಗೆ ಗಂಡ ಮತ್ತು ಹೆಂಡತಿ, ಗಂಡ ದಿನ ಕುಡ್ಕೊಂಡು ಬರ್ತಾ ಇರ್ತಾನೆ. ಕುಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಸಂಸಾರ ಸಾಗಿಸಲು ಕಷ್ಟ ಆಗುತ್ತೆ ಅಂತ ಬಿಟ್ಟೇಳಿ ಸ್ವಲ್ಪ ಗಲಾಟೆ ಆಗುತ್ತೆ. ಮನನೊಂದಿರ್ತಕ್ಕಂಥ ನೊಂದ ಮಹಿಳೆ ಅಲ್ಲಿಂದ ಹತ್ತಿರದಲ್ಲಿರ್ತಕ್ಕಂಥ ತನ್ನ ತವರೂರಿಗೆ ಹೋಗ್ಬೇಕಂತ ಬಿಟ್ಟೇಳಿ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಊರ ಹತ್ತಿರ ಒಂದು ಅಂಗಡಿಯಲ್ಲಿ ನಿಂತಿರಬೇಕಾದ್ರೆ ಏನೋ ಆರೋಪಿತರಲ್ಲಿ ಒಬ್ಬನಾಗಿರ್ತಕ್ಕಂಥ ಬಾಲಕ ಅವರನ್ನು ತನ್ನ ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋಗೋದ್ರ ಜೊತೆಗೆ ಅವರಿಗೆ ಕುಡಿಯೋಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರಂತೆ. ಆ ಕೋಲ್ಡ್ ಡ್ರಿಂಕ್ಸ್ ಕೊಡಿದ ತಕ್ಷಣ ಅವ್ರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಯಾವಾಗ ಆಗಿರುವಂಥ ಘಟನೆ ಇದು? ಜೊತೆಗೆ ಆರೋಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ರಂತೆ. ಜೊತೆಗೆ ಅವ್ರ ತಂದೆ ತಾಯಿಗಳು ನೋಡಿದ್ರೆ ನಮ್ಮ ಮಕ್ಕಳು ಅಮಾಯಕರು ಅಂತ ಹೇಳ್ತಾ ಇದ್ದಾರಂತೆ. ಈಗ ಏನ್ ಗೊತ್ತಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮನ ಇಡೀ ಸಮಾಜವೇ ತಲೆ ತೆಗೆಸುವಂತ ಕೃತಿ ಆಗಿರ್ತಕ್ಕಂಥ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಇದೇ ತಿಂಗಳು 3ನೇ ತಾರೀಕು ಈ ಒಂದು ಇನ್ಸಿಡೆಂಟ್ ಆಗಿತ್ತು. ಅಂದ್ರೆ 10 ಜನರ ಗುಂಪೊಂದು ಮಹಿಳೆಯ ಮೇಲೆ ಏಕಾಏಕಿ ಹೆರಗಿ ಒಂದು ಅತ್ಯಾಚಾರವನ್ನ ಎಸಗಿರತಕ್ಕಂಥದ್ದು. ಅಂದ್ರೆ ಬಸವಾಪಟ್ಟಣ ಠಾಣೆಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ಎಂದು ಕೂಡ ದೂರು ದಾಖಲಾಗುತ್ತೆ. ಅಂದ್ರೆ ಘಟನೆ ನಡೆದು 3ನೇ ತಾರೀಕು ನಡೆದ್ರು ಕೂಡ ಅಲ್ಲಿದ್ದ ಇಲ್ಲಿವರೆಗೂ ಕೂಡ ದೂರನ್ನು ದಾಖಲೆ ಮಾಡಲ್ಲ. ಬದಲಾಗಿ ಏನಂತಂದ್ರೆ ಅಲ್ಲಿ ಆರೋಪಿಗಳು ಇದ್ರು, 10 ಜನರು ಇದ್ರು, ಆ ಒಂದು ಮಹಿಳೆಗೆ ಜೀವ ಬೆದರಿಕೆ ಹಾಕಿದ್ರು ಅನ್ನುವಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಅಂದ್ರೆ ಈ ಮುಂಚಿತವಾಗಿ ಅಂದ್ರೆ ಏನು ಅವತ್ತು 3ನೇ ತಾರೀಕು ಏನಿತ್ತು, 3ನೇ ತಾರೀಕು ಅವತ್ತು ಗಂಡನ ಮನೆಗೆ ಹೋಗಿ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಒಬ್ಬ ಆರೋಪಿ ಏನಿದ್ದಾನೆ ಆ ಒಂದು ಮಹಿಳೆಯನ್ನ ಮಾತಾಡಿಸ್ಬಿಟ್ಟು ಅಕ್ಕ ಅಂತಾನೆ ಆ ಒಂದು ಮಹಿಳೆಯನ್ನ ಮಾತಾಡಿಸಿ ಏನು ಕೂಲ್ ಡ್ರಿಂಕ್ಸ್ ಕೊಟ್ಟು ಆ ಒಂದು ಮಹಿಳೆಯನ್ನ ಏನು
ಊರಿಗೆ ಬಿಟ್ಟು ಬರ್ತೀನಿ ಅನ್ನೋಂತ ಒಂದು ನೆಪವನ್ನು ಒಡ್ಬಿಟ್ಟು ಆ ಮಹಿಳೆಯನ್ನ ಒಂದು ತೋಟಕ್ಕೆ ಕರ್ಕೊಂಡೋಗಿ ಅತ್ಯಾಚಾರ ಎಸಗುವಂತ ಮುಂಚಿತವಾಗಿ ಏನು ಉಳಿದಂತ ಆರೋಪಿಗಳು ಕೂಡ ಆಯ್ತಾ ಫೋನ್ ಮಾಡ್ಕೊಂಡು ಏನು ಬಂದಿರತಕ್ಕಂಥದ್ದು. ಅಂದ್ರೆ ಈ ಇರ್ತಕ್ಕಂಥ 10 ಜನರಲ್ಲಿ ಒಬ್ಬ ಏನು ಕಾನೂನು ಸಂಘರ್ಷಕ್ಕೆ ಒಳಗಾದಂತ ಬಾಲಕನು ಕೂಡ ಇರ್ತಕ್ಕಂಥದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಬಸವಪಟ್ಟಣ ಠಾಣೆಯಲ್ಲೂ ಕೂಡ 10 ಜನರ ಒಂದು ವಿಚಾರಣೆ ನಡೆದ ನಂತರದಲ್ಲಿ ಆ ಒಂದು 10 ಜನರನ್ನು ಕೂಡ ಕೋರ್ಟಿಗೆ ಕಳಿಸುವಂತ ಒಂದು ಕೆಲಸ ಆಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಏನು ಆರೋಪಿಗಳೇನಿದ್ರೆ ಆರೋಪಿಗಳ ಸಂಬಂಧಿಕರು ಹೇಳ್ತಕ್ಕಂಥದ್ದು ಏನಂತಂದ್ರೆ ತಮ್ಮವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ಈ ಮಹಿಳೆನೇ ಈ ರೀತಿಯಾಗಿ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಅಂದ್ರೆ ತಮ್ಮ ಮಕ್ಕಳು ಅಥವಾ ತಮ್ಮ ಸಂಬಂಧಿಕರು ಏನಿದ್ದಾರೆ ತುಂಬಾ ಅಮಾಯಕರು ಅನ್ನುವಂಥದ್ದು ಒಂದು ಕಣ್ಣೀರು ಹಾಕುವಂಥದ್ದು ಕೂಡ ಸಹಜವಾಗಿ ಕಂಡು ಬರ್ತಾ ಇತ್ತು. ಆದ್ರೆ SP ಅವರು ಕೂಡ ಹೇಳುವಂತದ್ದು ಏನಂತಂದ್ರೆ ಈ 10 ಜನರದ್ದು ಕೂಡ ಒಂದು ಕೃತ್ಯ ಆಗಿರ್ತಕ್ಕಂಥದ್ದು, ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಕೂಡ ನಾವು ಮಾಡ್ತೀವಿ ಅನ್ನುವಂತ ಒಂದು ವಿಷಯವನ್ನು ಕೂಡ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.